ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಏನಪ್ಪ ಇವತ್ತು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಸೊ ನಾನು ಇವತ್ತು ಮಂತ್ರಾಲಯ ಹೋಗ್ತಿದ್ದೀವಿ, ಲೈಕ್ ಫ್ರೆಂಡ್ಸ್ ಎಲ್ಲರೂ. ಸೊ ಆಫ್ಟರ್ ಸೋ ಲಾಂಗ್ ಟೈಮ್ ನಾವು ಮೀಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಆಲ್ಸೋ ಟ್ರಿಪ್ ಕೂಡ ಹೋಗ್ತಾಯಿದ್ದೀವಿ. ಸೊ ನಾನು ಇವಾಗ ಮೈಸೂರಲ್ಲಿದ್ದೀನಿ ಅಟ್ ಪ್ರೆಸೆಂಟ್. ನಾನು ಮೈಸೂರಿಂದ ಇವಾಗ ಬಸ್ಸಲ್ಲೋಗಿ ಬಸ್ಸಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಸೊ ನಾವು ಓಡ್ತಾ ಇರೋದು ನೈಟ್, ಪ್ರಾಬಬ್ಲಿ 9-10 ಆ ಥರ ಆಗ್ಬೋದು. ಸೊ ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಏನು ಎತ್ತ ಅಂತ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಫಾರ್ ದ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಿರೋದು. ಸೊ ಐ ಆಮ್ ಸೊ ಎಕ್ಸೈಟೆಡ್. ಲೆಟ್ ಮಿ ಸಿ ಹೇಗಿದೆ, ಹೆಂಗಿರುತ್ತೆ ಜರ್ನಿ ಎಲ್ಲ ಹೇಗಿರುತ್ತೆ ಅಂತಂತ. ಸೊ ಆಮೇಲೆ ನನ್ನ ಜೊತೆಗಿರಲ್ಲ ಎಲ್ಲ ಕ್ರೇಜಿ ಫ್ರೆಂಡ್ಸು ಗೈಸ್. ಸೊ ಎಲ್ಲರನ್ನೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಬಿಕಾಸ್ ಇಷ್ಟು ದಿನ ಕಾರಣಾಂತರಗಳಿಂದ ಅವ್ರುಗಳನ್ನ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ಅವ್ರುಗಳ್ನು ಕೂಡ ಅಂದರೆ ಈ ಥರ ಬ್ಲಾಗ್ಸಲ್ಲಿ ಏನಾದ್ರು ಮೀಟ್ ಆದಾಗ, ಈ ಥರ ಯಾವುದಾದ್ರೂ ಸ್ಪೆಷಲ್ ಏನಾದರೂ ಮೀಟಪ್ ಇದ್ದಾಗ ತೋರಿಸ್ತೀನಿ. ಸೊ ಆ್ಯಂಡ್ ಆಲ್ಸೋ ನಮ್ಮ ಮನೆಗೆ ಒಬ್ಬರು ಪರ್ಸನ್ ಬಂದಿದ್ದಾರೆ. ಅವ್ರು ಯಾರಪ್ಪ ಅಂದರೆ ರಿಯೋ. ಐ ವಿಲ್ ಶೋ ಹಿಮ್. ಕಮ್ ಇಲ್ಲಿ ಹಾಯ್ ಮಾಡಿ ರಿಯೋ ಬೇಬಿ ಹಿಯರ್. ಸೊ ಇವನ ಹೆಸರು ರಿಯೋ. ನೋಡ್ಬೋದು, ಅವನು ನೀಟಾಗಿ ಓಡಾಡ್ತಾನೆ ಹಿಂಗೆ ಟಚ್ ಮಾಡಿದ್ರೆ. ಸೊ ಇನ್ನೇ ಆಗ್ತಾಡ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಅಂದರೆ ಇವಾಗ ಜಸ್ಟ್ ನಾವು ಟ್ರಾವೆಲ್ ಮಾಡ್ತಿರೋದಲ್ವ, ಸೊ ಅದಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾಳೆ ಸ್ಯಾರಿ ಹಾಕೋತಾ ಇದ್ದೀನಿ. ಸ್ಯಾರಿ ಎಲ್ಲ ನನ್ನ ಬ್ಯಾಗಲ್ಲಿ ಪ್ಯಾಕ್ ಆಗಿದೆ. ಆ್ಯಂಡ್ ಆಲ್ಸೋ ನನಗೆ ಏನು ಭಯ ಅಂತ ಹೇಳಿದ್ರೆ, ನನಗೆ ತಲೆ ಕೆಟ್ಟೋಗುತ್ತೆ ಗುರು, ಯಾವ್ದು ಹಾಕೊಳ್ಳೋದು ಸ್ಯಾರಿ ಅಂತಂತ. ಅದಕ್ಕೆ 4 ಸ್ಯಾರಿ ತೊಗೊಂಡಿದ್ದೀನಿ. 4ಅಲ್ಲಿ ನನಗೆ ಯಾವಾಗ ನನ್ನ ಮೂಡ್ಗೆ ಇಷ್ಟ ಆಗುತ್ತೋ ಆವಾಗ ಆ ಸ್ಯಾರಿ ಹಾಕೊಳ್ಳೋಣ ಅಂತಂತ. ಸೊ ಲೆಟ್ಸ್ ಗೋ. ಆ್ಯಂಡ್ ಆಲ್ಸೋ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಕಮ್ ಲೆಟ್ಸ್ ಗೋ. ಸೊ ನಾನು ಮನೆಯಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಬಸ್ ಸ್ಟಾಪಿಗೆ ಹೋದೆ. ಸೊ ಬಸ್ ಸ್ಟಾಪಿಂದ ನಾನು ಬಸ್ ಕ್ಯಾಚ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಬಸ್ಸಲ್ಲಿ ಜರ್ನಿ ಮಾಡಿದೆ. ಆ್ಯಂಡ್ ಆಲ್ಸೋ ನನಗೆ ಸ್ವಲ್ಪ ಕೆಲಸ ಆಯಿತು ಬ್ಯಾಂಗ್ಳೂರಲ್ಲಿ. ಸೊ ಅದೆಲ್ಲ ಮುಗಿಸಿ ನಾನು ಹೊರಡೋಣ ಅಂತ ಪ್ಲ್ಯಾನ್ ಹಾಕಿದ್ದು ಆಲ್ಮೋಸ್ಟ್ 2:30ಗೆ. ಬಟ್ ಟೈಮ್ ಆಗೋಗಿತ್ತು. ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೆ. ಬಟ್ ಮಾರ್ನಿಂಗ್ ಚಾರ್ಜ್ ಹಾಕೊಂಡಿದ್ದು ಫೋನು, ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಸೊ ಟ್ರೈನಲ್ಲಿ ಮೆಟ್ರೋದಲ್ಲಿ ಚಾರ್ಜ್ ಹಾಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಮೆಟ್ರೋಯಿಂದ ಎಕ್ಸಿಟ್ ಆದಮೇಲೆ ಇವಾಗ ನನ್ನ ಫ್ರೆಂಡ್ ಬಂದು ಪಿಕ್ ಮಾಡೋಕ್ಕೆ ಬರ್ತಾನೆ. ಸೊ ಅಲ್ಲಿಂದ ಎಲ್ಲರೂ ಫಸ್ಟ್ ಆ್ಯಕ್ಚುಲಿ ನನ್ನ ಫಸ್ಟ್ ಪಿಕ್ ಮಾಡೋದು, ಬಿಕಾಸ್ ನಾನೇ ನಿಯರ್ ಬೈ ಇದ್ದಿದ್ದು. ಅದಾದಮೇಲೆ ಎಲ್ಲರೂ ಜಾಯ್ನ್ ಆಗ್ತಾರೆ ಗೈಸ್. ಗೈಸ್ ನನ್ನ ಪಿಕಪ್ ಮಾಡೋಕ್ಕೆ ನಮ್ಮ ಪರ್ಸ್ನಲ್ ರ್ಯಾಪಿಡೋ ನಮ್ಮ ಪರ್ಸ್ನಲ್ ಕ್ಯಾಬ್ ಡ್ರೈವರ್ ರೆಡಿ ಇದ್ದಾರೆ ಗೈಸ್. ಇವರೇ ನಮ್ಮ ಪರ್ಸ್ನಲ್ ಕ್ಯಾಬ್ ಡ್ರೈವರ್. ಚಲೋ, ಇದೆ ನಮ್ಮದು ಏನು ಹೇಳು, ರಥ. ಇದು ನಾವು ಇವಾಗ ಇದರಲ್ಲೇ ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಿದ್ದೀವಿ? ನೀನು ಅನ್ಕೊಂಡಿರ್ತಾರೆ. ನಾನೇನು ಅನ್ಕೊಂಡಿದ್ದೀನಿ ಹೇಳೋ. ಮಂತ್ರಾಲಯಕ್ಕೆ. ಎಸ್ ಗೈಸ್, ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ. ನಮ್ಮ ಪ್ರಿನ್ಸಸ್ ಸೀಟ್ ರೆಡಿ ಇದೆ ಗೈಸ್. ಇವಾಗ ಈ ಪ್ರಿನ್ಸಸ್ ಸೀಟ್ಗೆ ಇನ್ನೊಬ್ಬರು ಬಂದುಬಿಡ್ತಾರೆ. ಆಲ್ರೆಡಿ 1 ವೀಕ್ ಆಯಿತು ಬಂದುಬಿಟ್ಟು. ನೆಕ್ಸ್ಟ್ ನಮ್ಮ ಪ್ಲೇಸೆಲ್ಲ ಅವ್ರು ಇಸ್ಕೊಂಡ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ಪುಚ್ಚು ಯಾರು ಅಂದರೆ ಅವ್ರ ಅಕ್ಕನ ಮಗಳು ಗೈಸ್, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಮ್ಮನ್ನ ಅಣ್ಣ ಮಾತಾಡ್ಸಲ್ವೋ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ, 1-2 ವರ್ಷ ಆದಮೇಲೆ ಅವಳನ್ನೂ ಆಚೆ ಕರ್ಕೊಂಡು ಸುತ್ತಾಡಿಸ್ತಾನೆ. ಆವಾಗ ಹಲೋ ಆಕಾಶ್ ಎಲ್ಲೋ ಇದೆಯಾ, ಯಾರು ಅಂತಾನೆ ಅಷ್ಟೇ. ಅಂದು ಬೇಡ. ಇದೇನು ಗುರು ಚಾರ್ಜಿಂಗಾ? ನೋಡಿ ಕೇಬಲ್ ಬೇಕು. ಸೊ ಗಾಯ್ಸ್ ಇನ್ನೊಬ್ರು ಏನ್ರಿ ಕರ್ಗೆ ಕಾಣಿಸ್ತಿಲ್ಲ ಕಣ ನೀನು. ನಾನು ಬೆಳಗಿದ್ದೀನಿ ಕಣೆ. ಇಲ್ಲ ಇಲ್ಲಿ ಬತ್ತ ಇಲ್ಲ ನೀನು. ಬೇರೆ ಐತೆ ಗೈಸ್ ಇರಿ, ಅವ್ರ ಕರ್ಗೆ ಅವನೇ ಕಾಣಿಸ್ತಿಲ್ಲ. ಕಾಣಿಸ್ತವನಾ? ಇಲ್ಲಿ ಹಾಯ್ ಮಾಡ. ಇದೆ ನಿಮಿಷ. ಹಾಯ್. ಇದ್ದೇ ಗೈಸ್, ಇದನ್ನೇ ತಿರ್ಪೆ ಶೋಕಿ ಅನ್ನೋದು. ಬಿಟ್ಟಿ 1,60,000 ಕೊಟ್ಟಿರೋದು ಬಿಟ್ಟಿ ಶೋಕಿ ಮಾಡಕ್ಕಲ್ಲ. ಇವಂದಣ್ಣ ಇಲ್ಲ ಗೈಸ್. ಹೌದಾ? ಬುಡ್ಡಿದೆ. ಇನ್ನೊಬ್ಳು ಬರ್ತಾಳೆ ಗೈಸ್, ಅವಳು ತಗೊಂಡದು. ಈ ನನ್ನ ಮಗ ಲೋ ಒಂದು ಪಾನಿಪುರಿ ಕೊಡ್ಸೋಣ ಲೇ. ಫೋನ್ ಪೇ
ಫೋನ್ ಪೇ ನೋಡ್ಕೊಬಿಡೆ 10 ರೂಪಾಯಿ. ಹಾಯ್ 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 ರೇಟ್ ಗೊತ್ತಿಲ್ಲ. ಹಾಂ ಈಗ ಬಂದಿದ್ದೆ. ಹಾಯ್ ಬ್ರೋ. ಆರಾಮ ಆರಾಮ್ ಫುಲ್ ಆರಾಮ್. ಇರಿ ನೀನ್ ನೋಡಿದ್ದಲ್ಲ ಪೂಜೆಯನ್ನ? ಗೊತ್ತಾಯ್ತಾ? ಮಠದಲ್ಲಿ ಆಫೀಸ್ ಹತ್ರ ಬಂದಿದ್ದೆ. ತೆಗ್ಸಿರೋ ಗೊತ್ತಾಗಲ್ಲ. ತೆಗ್ಸಿದ್ಯಾ ಗುರು? ಗಂಡು ಕಣ್ಣೆ ಕಾಣಿಸ್ತಿಲ್ಲ. ಇಂಟರ್ವ್ಯೂ ಹೋಗೋಣ ಇವತ್ತು. ಚಲೋ ಇದಕ್ಕಮ್ಮ ರಾಘವೇಂದ್ರ. ಸೊ ಇದೇ ಥರ ನಾವು ಚಿಲ್ ಮಾಡಿಕೊಂಡು ಹೊರಟಿದ್ದೆ ಮಂತ್ರಾಲಯ ಕಡೆಗೆ. ಆಲ್ಮೋಸ್ಟ್ ನಾವು ಹೊರಟಿದ್ದು 10:30 ಹಂಗಾಗಿತ್ತು, ಬಿಕಾಸ್ ನನ್ನಿಂದನೇ ಲೇಟ್ ಆಗಿದ್ದು. ಸೊ ಅವ್ರು 3 ಜನ ಮಧ್ಯದಲ್ಲೇ ಫ್ಲಾಟ್, ನಾನು ಮತ್ತೆ ಆಕಾಶ್ ಫುಲ್ ಸ್ಟಡಿ ಇದ್ವಿ. ನಾನು ನೈಟ್ ಎಷ್ಟೊತ್ತು ಬೇಕಾದ್ರೂ ಇರ್ತೀನಿ, ಮಾರ್ನಿಂಗ್ ಎದ್ದೇಳಕ್ಕಾಗಲ್ಲ ಗೈಸ್. ಚೆನ್ನಾಗಿ ಕಾಣಿಸ್ತಿಲ್ಲ, ಲೈಟ್ ಆನ್ ಮಾಡಿರೋದು. ಗೈಸ್ ಪೆನಕೊಂಡ ನಾವು ಯಾವಾಗ ಬಂದಿದ್ವಿ? ನಾವು ಕರೆಕ್ಟಾಗಿ ಒಂದು ಅಕ್ಟೋಬರ್ ಏನಿಗೆ ಬಂದಿದ್ವಿ ಗೈಸ್? ಇದೊಂದು ಫೋಟೋ ತೆಗಿಯೋಕ್ಕೆ ಇಲ್ಲಿ ನೋಡ್ರಿ, ಎಲ್ಲ ಫೋಟೋಗ್ರಾಫರ್ಸು, ನಾನೊಬ್ಳೆ ವ್ಲಾಗರ್. ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ ಕಾರು. ಸೊ ಹಿಂಗೆ ಆಟ ಆಡ್ಕೊಂಡು ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ 3-4 ಹಂಗೇನೋ ಆಗಿತ್ತು ಪ್ರಾಬಬ್ಲಿ. ಅದಾದ್ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ರೂಮ್ ತಗೊಂಡಿದ್ವಿ. ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಒಬ್ರು ಕೂಡ 1 ಮಿನಿಟ್ ಮಲಗಿಲ್ಲ, ಜಸ್ಟ್ ಹೋದ್ವಿ, ಒಬ್ಬೊಬ್ಬರಾಗಿ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟಿದ್ದೆ ಟೆಂಪಲ್ ಕಡೆಗೆ. ಎಲ್ಲ ಕಣ್ಣಲ್ಲಿ ನೋಡಿ ಇಲ್ಲಿ ನಾನು ಬರ್ತೀನಿ, ಆಮೇಲೆ ಅಲ್ಲಿ ಅವನು ಬರ್ತಾನೆ. ಕಟ್ ಮಾಡ್ಕೊಂಡ್ಯಾ? ಅಣ್ಣ ನನ್ನ ಕೈಲಿ ಆಯ್ತಾ ಈಗ